ನಗರದ ಜಿಟಿ ಮಾಲ್ನಲ್ಲಿ ಸಂಭವಾಮಿ ಯುಗೆ ಯುಗೆ ಸಿನಿಮಾದ ಹಾಡು ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಬಹುತಾರಾಗಣ ಇರುವ ಈ ಸಿನಿಮಾ ಬಹುನಿರೀಕ್ಷಿತ ಸಿನಿಮಾ ಆಗಿದ್ದು, ಮುಂಬರುವ 21ರಂದು ರಿಲೀಸ್ ಆಗೋಕೆ ಫುಲ್ ರೆಡಿಯಾಗಿದೆ. ಇನ್ನು ಈ ಒಂದು ಹಾಡು ಬಿಡುಗಡೆ ಕಾರ್ಯಕ್ರಮಕ್ಕೆ ನಟಿ ಶ್ರುತಿ ಹರಿಹರನ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಚೇತನ್ ಚಂದ್ರಶೇಖರ್ ಶೆಟ್ಟಿ ಡೈರೆಕ್ಷನ್ ಮಾಡ್ತಾ ಇರುವ ಈ ಸಿನಿಮಾಗೆ ಶ್ರೀಮತಿ ಪ್ರತಿಭಾ ಬಂಡವಾಳ ಹೂಡಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ಗೆ ದಿನದಿಂದ ದಿನಕ್ಕೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇವೆ. ಹೊಸ ಕಲಾವಿದರು ಬೆಳೆಯಲಿ ಅನ್ನೋದು ನಮ್ಮ ಆಶಯ. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ನನಗೆ ತುಂಬಾ ಇಷ್ಟ ಆಯಿತು ಸಾಂಗು, ಮತ್ತು ಸಿನಿಮಾ ಬಗ್ಗೆ ಕೂಡ ನಾನು ತುಂಬಾ ಕೇಳ್ತಾ ಬರ್ತಾ ಇದ್ದೀನಿ. ಬಿಕಾಸ್ ಇದೇ ಪ್ರೊಡಕ್ಷನ್ ಹೌಸಿಂದ ಇನ್ನೊಂದು ಸಿನಿಮಾನು ಮಾಡೋಕ್ಕೆ ಒಂದು ಅವಕಾಶ ನನಗೆ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ದಿನೇಶ್ ಸರ್, ಪ್ರತಿಭಾ ಮ್ಯಾಮ್, ಪ್ರತೀಕ್ ಯು ಟು. ನೀವು ಎಷ್ಟು ಪ್ರೀತಿಯಿಂದ ಮತ್ತು ಪ್ಯಾಷನಿಂದ ಒಂದು ಸಿನಿಮಾನ ಮಾಡ್ತೀರಾ ಅಂತ ನನಗೆ ನಿಮ್ಮ ಜೊತೆ ಕೆಲಸ ಮಾಡಿ ಗೊತ್ತಾಯಿತು. ಸೊ ಹಾಗಾಗಿ ಈ ಸಿನಿಮಾದಲ್ಲೂ ಅಷ್ಟೇ ಪ್ಯಾಷನ್, ಅಷ್ಟೇ ಪ್ರೀತಿಯಿಂದ ನೀವು ಇದನ್ನು ಪ್ರೊಡ್ಯೂಸ್ ಮಾಡಿದ್ದೀರಾ. And it's huge. Producing a film is it's one of the man. So ಅದಕ್ಕೋಸ್ಕರ ತುಂಬಾನೇ ಬೆಸ್ಟ್ ವಿಶಸ್ ಅನ್ನ ಹಾರೈಸ್ತಾ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಿಮ್ಮ 3 ಜನಕ್ಕೆ ಆ್ಯಂಡ್ ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ. ಈ ಸಿನಿಮಾ ತುಂಬ ಯಶಸ್ಸು ಸಿಗಲಿ, ಹಾಗಾಗಿ ನಮ್ಮ ಸಿನಿಮಾಗೂ ಸ್ವಲ್ಪ ಖುಷಿ ಸಿಗಲಿ ಅಂತ ಕೇಳ್ಕೋತಾ ಗುಡ್ ಲಕ್. ಭಾಳ ಅದ್ದೂರಿಯಾಗಿ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ, ಭಾಳ ಅದ್ದೂರಿಯಾಗಿ ಮಾಡ್ತಾರೆ. ಯಾಕೆ ಅಂತಂದರೆ ಮಾಡಿರ್ತಾರೆ ಅಂತ. ಮುಂದೆ ನಾನು ಈಗ ಇನ್ನೊಂದು ಚಿತ್ರ ಚೀತಾ, ನಿರ್ಮಾಪಕರು ನರೇಶ್ ಅವರು, ಪ್ರತಿಭಾ ಮೇಡಮ್ ಇಲ್ಲೇ ಕೂತಿದ್ದಾರೆ. ಆದರೆ ಭಾಳ ಅದ್ದೂರಿಯಾಗಿ ಚಿತ್ರೀಕರಣ ನಡೀತಾ ಇದೆ. ಹಾಗಾಗಿ ಇದು ಕೂಡ ಅದೇ ಮಟ್ಟಕ್ಕೆ ಚಿತ್ರೀಕರಣ ಮಾಡಿರ್ತಾರೆ. ಚಿತ್ರತಂಡಕ್ಕೆ ಆಮೇಲೆ ಕಲೈ ಮಾಸ್ಟರ್, ನಾನು ಕಲೈ ಮಾಸ್ಟರ್ಗೆ ಕೇಳಿದೆ ಪ್ರೆಸ್ ಮೀಟಲ್ಲಿ, ಇದರಲ್ಲಿ ಎಲ್ಲರೂ ಹೊಸಬರೇ ಇದ್ದಾರೆ. ಪ್ರಜ್ವಲ್ ದೇವರಾಜ್ ಬಿಡಿ, ಎಲ್ಲರಿಗೂ ಗೊತ್ತಿದೆ. ಪ್ರಜ್ವಲ್ ದೇವರಾಜ್ ಬಿಟ್ರೆ ಆಮೇಲೆ ನಮ್ಮ ಮೇಡಮ್ ಶ್ರುತಿ ಹರಿಹರವನವರಿದ್ದಾರೆ, ಅವ್ರ ಜೊತೆ ಮಾಡಿದ್ದೀನಿ. ಉಪೇಂದ್ರ ಸರ್ ವಿಚಾರ ಮಾಡಿದ್ದೀನಿ, ಅವರು ಪರಿಚಯ ಇದ್ದಾರೆ. ಆದರೆ ಪೋಷಕ ಕಲಾವಿದರು ಎಲ್ಲರೂ ಹೊಸಬರೇ. ಅದರ ಮಧ್ಯದಲ್ಲಿ ನನ್ನ ಹೆಸರನ್ನ ಯಾರು ಸಜೆಸ್ಟ್ ಮಾಡಿದ್ರು ಅಂತ ಕೇಳಿದೆ. ನಿರ್ಮಾಪಕರು ನರೇಶ್ ಸರ್ ಅವರು, ಯಾರನ್ನ ಹಾಕ್ತಿರೋ ಬಿಡ್ತಿರೋ ಟೆನ್ನಿಸ್ ಕೃಷ್ಣ ಅವರು ನನ್ನ ಪಿಕ್ಚರಲ್ಲಿ ಇರಬೇಕು ಅಂತ ಹೇಳಿ ನನ್ನನ್ನು ಹಾಕ್ಸಿದ್ದಾರೆ. ಈ ಸಿನಿಮಾದಲ್ಲಿ 3 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. ಸೊ ಅದ್ರಲ್ಲಿ ನನಗೆ ಒನ್ ಆಫ್ ದಿ ಫೇವ್ರೆಟ್ ಅಂಡ್ ಮತ್ತೆ ನನಗೆ ತುಂಬಾ ಖುಷಿ ಆಗುವಂತ ಸಾಂಗ್ ಇದು. ಯಾಕಂದ್ರೆ ಒಂದು ಫೀಮೇಲ್ ಅಂದಿದ ತಕ್ಷಣ ಒಂದು ಮಾಂಟೇಜ್ ಸಾಂಗು ಇಲ್ಲ ಡುಯೆಟ್ ಸಾಂಗು ಇಷ್ಟಕ್ಕೆ ಮಾತ್ರನೇ ಸೀಮಿತ ಅನ್ನೋ ತರ ಇರ್ತಾರೆ. ಬಟ್ ನನಗೆ ಈ ಸಾಂಗ್ ನ ಇಂಟ್ರೊಡಕ್ಷನ್ ಸಾಂಗ್ ನೀವೇ ಮಾಡ್ಬೇಕು ಅಂತ ಹೇಳಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದು ಚೇತನ್ ಸರ್. ಸೊ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಡೇ 1 ಇಂದ ಇಲ್ಲಿವರೆಗೂ. ಅಂಡ್ ಅಶೋಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳ್ಬೇಕು. ಇವರು ತಮಿಳಲ್ಲಿ ಆಲ್ಮೋಸ್ಟ್ 20 ಮೂವೀಸ್ ಮಾಡಿದವರು. ಅಂಡ್ ನಾನು ಇವತ್ತಾನೆ ನನ್ನ ಸೆಕೆಂಡ್ ಮೂವಿ ಇದು. ಇವ್ರ ಜೊತೆ ನನ್ನ ಪೇರ್ ಯಾವಾಗೆಲ್ಲ ಇರ್ತಾ ಇತ್ತು, ನಂಗೆ ಯಾವಾಗಲೂ ತುಂಬಾ ನರ್ವಸ್ ಆಗೋದು. ಇವರು ಅಷ್ಟು ಚಂದ ಹೇಳ್ತಾರೆ. ಇವರು ಪ್ರಾಪರ್ ಕನ್ನಡನು ಮಾತಾಡಲ್ಲ, ಬಟ್ ಸ್ಟಿಲ್ ಏನೇ ಸ್ಕ್ರಿಪ್ಟ್ ಕೊಟ್ರು ಒಂದೊಂದು ಪೇಜ್ ಇರಲಿ, 2 ಪೇಜ್ ಇರಲಿ, ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೆ ಇವ್ರ ಲೆವೆಲಲ್ಲಿ ರೀಚ್ ಆಗಿ ಇವ್ರ ಜೊತೆ ಒಂದು ಪ್ರಾಪರ್ ಆಗಿ ಆಕ್ಟ್ ಮಾಡಬೇಕು, ಇವ್ರಿಗೆ ಏನು ಡಿಸಪಾಯಿಂಟ್ ಮಾಡಬಾರ್ದು ಅಂತ ನನ್ಗೆ ಯಾವಾಗಲೂ ಇತ್ತು. ಸೊ ಅಂಡ್ ಅದು ಅಷ್ಟು ಮಾಡಿದಕ್ಕೆ ಔಟ್ಪುಟ್ ಅಲ್ಲಿ ನಮ್ದು ಪೇರ್ ತುಂಬಾ ಕ್ಯೂಟ್ ಆಗಿ ಬಂದಿದೆ. ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ಇವಾಗ ಆಕ್ಚುಲಿ ನಮ್ಮ ಹಾರ್ಡ್ ವರ್ಕಿಗೆ. I think this movie already has a blessing of Krishna on all of us. ಅದಕ್ಕೆ ನಾವು ಇಲ್ಲಿ ಇವತ್ತು ನಿಂತಿದ್ದೀವಿ. ಇದು ಮೂವಿ ಕಂಪ್ಲೀಟ್ ಆಗಿದೆ, ರಿಲೀಸಿಗೂ ಬಂದಿದೆ. ದರ್ಸ್ ಅ ರೀಸನ್, ಯಾಕಂದ್ರೆ ಮೇಲ್ಗಡೆ ಯಾರು ನೋಡ್ತಾ ಇದ್ದಾರೆ, ಅವ್ರ ಬ್ಲೆಸ್ಸಿಂಗ್ ಇದೆ, ಅದಕ್ಕೋಸ್ಕರ.